ಮಾಡ್ತಿದೀವಂದ್ರೆ 3 ಲೆಸನ್ ಹೇಳ್ಕೊಡ್ತೀನಿ. ಅದು ನೋಡ್ತಾ ಇರಿ, ಅದೇ ತನಕ ಕಾಯ್ತಾ ಇರಿ. ಫಸ್ಟ್ ಲೆಸನ್ ಏನಂದ್ರೆ ಕ್ಯಾಸಲಿಂಗ್. ಈಗ ಕ್ಯಾಸಲಿಂಗ್ ಅಂದ್ರೆ ಕಿಂಗ್ನ ಒಂದು ಸೇಫ್ ಪ್ಲೇಸಿಗೆ ಇಡೋದು. ನೋಡಿ ಮೂಸ್ನ 2 ಟೈಪ್ ಇದಾವೆ, ಕಿಂಗ್ ಸೈಡ್ ಕ್ಯಾಸಲ್ ಮತ್ತು ಕ್ವೀನ್ ಸೈಡ್ ಕ್ಯಾಸಲ್ಲು. ಕಿಂಗ್ಸ್ ಕ್ಯಾಸಲ್ ಅಂದರೆ ನಿಮ್ಮ ಕಿಂಗು ಮೂವ್ ಆಗಿರಬಾರ್ದು, ನಿಮ್ಮ ರುಕ್ಕು ಮೂವ್ ಆಗಿರಬಾರ್ದು. ಮತ್ತು ಕಿಂಗ್ ಸೈಡ್ ಮಾಡಬೇಕಂದ್ರೆ ಸಿಮಿಲರ್ ಪ್ಯಾಟ್ರನ್ ಏನಂದರೆ O'. ಈಗ ನೋಡಿ, ನಿಮ್ಮ ಕಿಂಗು ಮೂವ್ ಆಗಿರ್ಬಾರ್ದು, ರುಕ್ಕು ಮೂವ್ ಆಗಿರ್ಬಾರ್ದು. ಕಿಂಗನ್ನು ಇಲ್ಲಿ ತಂದು ರುಕ್ಕನ್ನು ಇಲ್ಲಿ ತರೋದು. ಇದೇ ಕಿಂಗ್ ಸೈಡ್ ಕ್ಯಾಸಲ್. ಆದರೆ ಕ್ವೀನ್ ಸೈಡ್ ಕ್ಯಾಸಲ್ ಹೆಂಗಂದರೆ ಇದ್ರ ಪ್ಯಾಟ್ರನ್ 0'0'0. ಹಂಗಾರೆ ಇದೆಲ್ಲ ಹೋದರೆ ಹಿಂಗಿದ್ರೆ ಕಿಂಗನ್ನು ಇಲ್ಲಿ ತನ್ನಿ, ರುಕ್ಕನ್ನು ಇಲ್ಲಿ ತನ್ನಿ. ಇದು ಕ್ವೀನ್ ಸೈಡ್ ಕ್ಯಾಸಲ್. 1 ಲೆಸನ್ ಮುಗೀತು. ಸೆಕೆಂಡ್ ಲೆಸನ್ ಏನಂದರೆ ಎನ್ ಪಾಸ್ ಹೆಂಗಂದರೆ ಹಿಂಗಿರುತ್ತೆ ನಿಮ್ಮ ಬೋರ್ಡಲ್ಲಿ ಈ ಥರ ಇದ್ದರೆ, ಮತ್ತು ಇಲ್ಲೊಂದು ಪಾನ್ ಇದ್ದರೆ ಈ ಪಾನಿಗೆ ಎಲ್ಲೂ ಮೂವ್ ಮಾಡೋಕ್ಕಾಗಲ್ಲ. ಈ ಪಾನನ್ನು ಕಿಲ್ ಮಾಡೋಕ್ಕೆ ಒಂದು ಸ್ಪೆಷಲ್ ವೇ ಇದೆ, ಅದೇ ಎನ್ ಪಾಸ್. ನಿಮ್ಮ ಪಾನನ್ನು ಇಲ್ಲಿಗೆ ತಂದು ಈ ಪಾನ್ ಕಿಲ್ ಆಗುತ್ತೆ. ಆದರೆ ಇದು ಮಾಡೋಕ್ಕೆ ಚಾನ್ಸ್ ಸಿಕ್ಕಿದಾಗಲೇ ಮಾಡಬೇಕು. ನೀವು ಆಮೇಲೆ ಚಾನ್ಸ್ ಮಿಸ್ ಮಾಡಿಕೊಂಡ್ರೆ ನಿಮಗೆ ಸಿಗಲ್ಲ. ಸಪೋಸ್ ಬೋರ್ಡು ಹಿಂಗಿದ್ರೆ ಇಲ್ಲಿ ಯಾವುದು ಬ್ಲಾಕ್ ಇಲ್ಲ ಅಂದರೆ ಇಲ್ಲಿ ಆಮೇಲೆ ನಿಮಗೆ ಎನ್ ಪಾಸ್ ಮಾಡೋಕ್ಕಾಗಲ್ಲ. ಇಲ್ಲೊಂದು ಬ್ಲಾಕೇಜ್ ಇದ್ದರೆ ಮಾತ್ರ ಎನ್ ಪಾಸ್ ಮಾಡೋಕ್ಕಾಗೋದು, ಇಲ್ಲ ಪಾನ್ ಸ್ಟ್ರೈಟ್ ಹೋಗ್ಬೋದು. ಈಗ 2ನೇ ಲೆಸನ್ ಆಯಿತು. 3rd ಲೆಸನ್ ಏನಂದರೆ ಸ್ಕಾಲರ್ಸ್ ಮೇಟ್ ಮೂವ್ಸ್ ಈಸಿ ಇದೆ. 1 ನಿಮಿಷ ನಾನು ಸೆಟ್ ಮಾಡ್ಕೊಳ್ಳೋ ತನಕ ಕಾಯ್ತಾಯಿರಿ. ಸೆಟ್ ಮಾಡೋಕ್ಕೆ ಅಷ್ಟೇನು ಟೈಮ್ ಆಗಿಲ್ಲ, ಸೆಟ್ ಆಗಿದೆ. ಸೊ ನಿಮಗೆ ಈಸಿ. ಈ ಪಾನನ್ನು E4ಗೆ ಹಾಕಿ. ಓಕೆ, ಅಪೋನೆಂಟು ಸೇಮ್ ಕಾಪಿ ಮಾಡೋ ಚಾನ್ಸಸ್ ಹೈ ಇದೆ. ಅದಕ್ಕೆ ನಿಮ್ಮ ಬಿಷಪನ್ನು C4ಗೆ ತನ್ನಿ. C4ಗೆ ತಂದಾದ್ಮೇಲೆ ಏನು ಮಾಡಿ ಅಂದರೆ ಅವನು ಈ ಪಾನನ್ನು ಅಟ್ಯಾಕ್ ಮಾಡೋಕ್ಕೆ ಈ ನೈಟನ್ನು ಇಲ್ಲಿಗೆ ತರ್ತಾನೆ. ನೈಟನ್ನು ಎಲ್ಲಿಗೆ ತರ್ತಾನಂದರೆ ಎಲ್ಲ ತರ್ತಾನೆ. ನೈಟನ್ನು ಯಾವ್ದಾದ್ರು ಒಂದು ನೈಟ್ ತರ್ತಾನೆ ಈ ಪಾನನ್ನು ಅಟ್ಯಾಕ್ ಮಾಡೋಕ್ಕೆ. ಆ ಅಟ್ಯಾಕನ್ನು ಇಗ್ನೋರ್ ಮಾಡಿ ಡಿಫೆಂಡು ಮಾಡೋಕ್ಕೆ ಹೋಗಬೇಡಿ ನೀವು. ಸುಮ್ಮನೆ ಈ ಕ್ವೀನ್ ಇದೆಯಲ್ಲ H5ಗೆ ತನ್ನಿ. H5ಗೆ ತಂದಾಗ ಅವನು ಮತ್ತೆ ಇನ್ನೊಂದು ನೈಟ್ ತರ್ಬೋದು. ಇನ್ನೊಂದು ನೈಟ್ ತಂದಮೇಲೆ ಈ F7 ಪಾನನ್ನು ಕ್ಯಾಪ್ಚರ್ ಮಾಡಿ ಚೆಕ್ಮೇಟ್. ಅಷ್ಟೇ ಇವತ್ತಿನ ವಿಡಿಯೋ ಎಂಡ್.